ಡೇ 77 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ನೀರಿಗೆ ಒಂದು ಕೆಂಪು ದಾಸವಾಳ ಹಾಕಿ ಕುದಿಸಿ ಅದಕ್ಕೆ ನಿಂಬೆ ರಸ ಹಿಂಡಿ ಕುಡಿದು ನವೀನ್ ಶರ್ಮಾ ಅವರ ಯೋಗ ವೀಡಿಯೋಸ್ ನೋಡಿಕೊಂಡು 1 ಅವರ್ ಯೋಗ, 10 ನಿಮಿಷ ಧ್ಯಾನ ಮುಗಿಸಿ 1 ಗರಿ ಕರಿಬೇವಿನ ಸೊಪ್ಪು ತಿಂದು ಮತ್ತೊಂದು ಲೋಟ ನೀರು ಕುಡಿದು ದಿನನಿತ್ಯದ ಕೆಲಸಗಳ ಕಡೆಗೆ ಗಮನ. ತಿಂಡಿಗೆ ಎಂದಿನಂತೆ ಮಲ್ಟಿಗ್ರೇನ್ ಗಂಜಿಗೆ ಬಾಳೆಹಣ್ಣು ಪಪ್ಪಾಯ ಮಿಶ್ರಣ ಮಾಡಿ ತಿಂದು ಒಂದು ಪಾರ್ಸೆಲ್ ಕಳಿಸ್ಬೇಕಿತ್ತು. ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಆರ್ಡರ್ ಬಂದಿತ್ತು ಬೆಂಗಳೂರಿಂದ. ಅದನ್ನು ಪೋಸ್ಟ್ ಮಾಡೋದಕ್ಕೆ ಪೋಸ್ಟ್ ಆಫೀಸ್ಗೆ ಹೋದೆ. ನಿಮಗೆ ಯಾರಿಗಾದರೂ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳು ಬೇಕಿದ್ದರೆ ಹೇಳಿ ಆಯಿತಾ. ಪೋಸ್ಟ್ ಮಾಡಿ ಬರಬೇಕಾದ್ರೆ ಈರುಳ್ಳಿ ಮಾರ್ಕೊಂಡು ಹೋಗ್ತಿದ್ರು. ಮನೇಲಿ ಈರುಳ್ಳಿ ಖಾಲಿಯಾಗೋದಕ್ಕೆ ಬಂದಿತ್ತು. ಹಾಗಾಗಿ ಈರುಳ್ಳಿ ಗಾಡಿನ ತಡೆದು ಈರುಳ್ಳಿ ತೊಗೊಂಡೆ. 100 ರೂಪಾಯಿಗೆ 6 kg ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಪಪ್ಪ ನನಗೋಸ್ಕರ ಇನ್ನೊಂದು ಕೆಲಸ ರೆಡಿ ಮಾಡ್ಕೊಂಡು ಕಾಯ್ತಿದ್ರು. ಅದೇನೆಂದರೆ ಇಟ್ಟಿಗೆ ತರೋದಕ್ಕೆ ಹೋಗ್ತಿದ್ರು ಅವರು. ಅವ್ರ ಜೊತೆ ಬಾಲಂಗುಚ್ಚಿ ಥರ ನನ್ನ ಕರ್ಕೊಂಡು ಹೋಗೋಣ ಅಂತ. ಸರಿ ಅಂತ ಅವ್ರ ಜೊತೆ ಹೊರಟೆ. ಸುಮಾರು 1 ಕಿಲೋಮೀಟರ್ ನಡ್ಕೊಂಡು ಹೋದ್ವಿ. ಒಳ್ಳೆ ವರ್ಕೌಟ್ ಆಯಿತು. ಇಟ್ಟಿಗೆ ಲೋಡ್ ಮಾಡಿಸ್ಕೊಂಡು ಅದನ್ನು ತಂದು ಮನೇಲಿ ಇಳಿಸಿ ಜೋಡಿಸೋ ಅಷ್ಟರಲ್ಲಿ ಕುಡಿದಿದ್ದ ಗಂಜಿ ಕರಗೋಗಿತ್ತು. ಕೆಲಸ ಮುಗಿಸಿ ಹೊಟ್ಟೆ ಕಡೆ ಗಮನ ಕೊಟ್ಟಿದ್ದಾಯಿತು. ಹೊಟ್ಟೆಗೆ ಮಧ್ಯಾಹ್ನ ಅನ್ನ, ಹೆಸರು ಕಾಳು ನುಗ್ಗೆ ಸೊಪ್ಪು ಪಲ್ಯ, ಹೀರೆಕಾಯಿ ಸಾಂಬಾರು, 1 ಮೊಟ್ಟೆ, ಅದೇ ಇನ್ಸ್ಟಾಗ್ರಾಮ್ ವೈರಲ್ ರೆಸಿಪಿ ಇದೆಯಲ್ಲ ಅದು, 1 ಲೋಟ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದು ಕಳೆದೋಗಿರೋ ಎನರ್ಜಿನೆಲ್ಲ ವಾಪಸ್ ಗೈನ್ ಮಾಡ್ಕೊಂಡಿದ್ದಾಯಿತು ಒಂದೊಳ್ಳೆ ಊಟ ಮಾಡಿ. ಆಮೇಲೆ ತಲೆಗೆ ನ್ಯಾಚುರಲ್ ಹೇರ್ ಪ್ಯಾಕ್ ಹಾಕಿ ರಿಲ್ಯಾಕ್ಸ್ ಮಾಡಿ ಫ್ರೆಶ್ ಅಪ್ ಆಗಿ ಮನೆಯೊಳಗೆ ಎಂಟ್ರಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ 1 ಅವರ್ ಅಷ್ಟೇ ಓದ್ಕೊಳ್ಳೋಕ್ಕಾಗಿದ್ದು ಇವತ್ತು. ಇನ್ನು ರಾತ್ರಿ ಊಟಕ್ಕೆ ಸೋರೆಕಾಯಿ ಸಾಂಬಾರು ಜೊತೆಗೆ ಮುದ್ದೆ ಊಟ ಮಾಡಿ ಒಂದು ಅರ್ಧ ಗಂಟೆ ವಾಕ್ ಮಾಡಿ 10 ಗಂಟೆ ತನಕ ಪುಸ್ತಕ ಓದಿ ಹೋಗಿ ಮಲ್ಕೊಳ್ಳೋದು. ಅಷ್ಟೇ ಇವತ್ತಿನ ಕತೆ.